ಭಗವಂತ, ನನಗೆ ಮೋಸ ಮಾಡಿದ್ದು ಆ ಚೀಟಿ ಹೆಂಗ್ಸಲ್ಲ, ನನ್ನ ಹೆಂಡತಿ. ಯಾಕೆ ಬೇಕಾಗಿತ್ತು ಅವಳಿಗೆ? ನೀನ್ ನೋಡಿದ್ರೆ ಕೋಪ ಮಾಡ್ಕೋಬಾರ್ದು, ನನ್ನನ್ನೇ ಹೇಳಿ ಅಂತ್ಯ. ನಾನು ಅನ್ಕೊಂಡಾಗ ಆಗ್ತಿಲ್ಲ, ನಾನು ಬಯಸಿದ್ ಬರ್ಲಿಲ್ಲ, ನಾನು ಹೇಳ್ದಾಗಿರ್ತಿಲ್ಲ. ಈ ಇಲ್ಲ ಇಲ್ಲ ಇಲ್ಲಗಳಿಂದ ಕೋಪ ಹುಟ್ಟುತ್ತೆ ಶಿವಪ್ರಸಾದ್. ಕೋಪ ನಿನ್ನಿಂದ ಎಲ್ಲಾನು ಕಿತ್ಕೊಂಡು ಬರೀ ಇಲ್ಲ ಅನ್ನೋದನ್ನ ಮಾತ್ರ ಉಳಿಸೋಗುತ್ತೆ. ಕುದಿಯೋ ನೀರಲ್ಲಿ ನಿನ್ ಬಿಂಬ ಹೇಗೆ ಕಾಣಿಸಲ್ವೋ ಹಾಗೆ ಕುದಿಯೋ ವ್ಯಕ್ತಿಗೆ ಸತ್ಯನೂ ಕಾಣಲ್ಲ. ಕೋಪ ಅನ್ನೋದು ಸಮಸ್ಯೆಗೆ ಪರಿಹಾರ ಅಲ್ಲ, ಇನ್ನೊಂದು ಸಮಸ್ಯೆಗೆ ಆಮಂತ್ರಣ. ಮಾತಾಡ್ತೀಯ ಭಗವಂತ, ಮಾತಾಡ್ತೀಯ? ಯಾಕೆ ಹೇಳು? ನೀನ್ ಯಾವತ್ತೂ ದುಡ್ಡೇ ಕಳ್ಕೊಂಡಿಲ್ವೇ? ದುಡ್ಡು ಕಳ್ಕೊಂಡಿದ್ರೆ ನಿನ್ಗೂ ಗೊತ್ತಾಗಿರೋದು. ಚೀಟಿ ವ್ಯವಹಾರದಲ್ಲಿ ಮೋಸ ಹೋಗಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು. ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇನ್ಯಾವನು ಕದ್ಕೊಂಡು ಹೋದ್ರೆ ಹೇಗಾಗುತ್ತೆ ಅಂತ ನನಗೆ ಗೊತ್ತು. ಅಲ್ಲ, ನನಗಿಷ್ಟೆಲ್ಲ ಹೇಳ್ತೀಯಲ್ಲ, ನೀನ್ ಯಾಕೆ ಕೋಪ ಮಾಡ್ಕೊಂಡು ಮೂರನೇ ಕಂಡ್ಬಿಟ್ಟಿದ್ದು? ಮನುಷ್ಯನ ಪುಟ್ಟ ಜೀವನದಲ್ಲಿ ಎಲ್ಲವನ್ನು ಅನುಭವಿಸಿಯೇ ಕಲಿಯೋಕ್ ಸಾಧ್ಯ ಇಲ್ಲ ಶಿವಪ್ರಸಾದ್. ಕೆಲವೊಂದನ್ನ ನೋಡಿ, ಕೆಲವೊಂದನ್ನ ಕೇಳಿ, ಕೆಲವೊಂದನ್ನ ಓದಿ ಕಲಿಬಹುದು. ಮೂರನೇ ಕಣ್ಣು ಬಿಟ್ಟ ಕತೆ ನಿನಗೆ ಗೊತ್ತಿದ್ದು ನೀನ್ ಕೋಪ ಮಾಡ್ಕೋತಿದ್ಯಾ ಅಂದ್ರೆ ನಿನಗೆ ನೀತಿ ಅರ್ಥ ಆಗ್ಲಿಲ್ಲ ಅಂತ ಅರ್ಥ. ಬೇಡ, ನನಗೇನು ಅರ್ಥ ಆಗೋದು ಬೇಡ. ನಿನ್ಗಾದ್ರೆ ನನ್ನ ದುಡ್ಡನ್ನ ವಾಪಸ್ ಕೊಡ್ಸು. ಕಷ್ಟಪಟ್ಟಿರೋ ದುಡ್ಡು ಎಲ್ಲೂ ಹಾಳಾಗೋಗಲ್ಲ ಅಂತ ಹೇಳ್ತಿದ್ದೆ, ಈಗ ಹೋಯ್ತಲ್ಲ. ಕೊಡ್ಸು ನೋಡೋಣ. ಹಾಗಲ್ಲ ತಾನೆ? ಹಾಗಲ್ಲ ತಾನೆ? ಇದಕ್ಕೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಮಾಡ್ತೀನಿ. ಇನ್ನೊಂದು ಸಮಸ್ಯೆಗೆ ಬೀಳ್ಬೇಕು ಅಂತ ಹೋಗ್ತಿದ್ಯಾ? ಹೋಗು ಶಿವಪ್ರಸಾದ್, ಇದು ಇನ್ನೊಬ್ಬರಿಗೆ ಪಾಠ ಆದ್ರೂ ಆಗ್ಲಿ. ಅಮ್ಮ ಅಮ್ಮ ಅಳ್ಬೇಡ ಅಮ್ಮ. ನೋಡು, ನಿನ್ನ ಹತ್ರ ನಂಗೂ ಅಳು ಬರುತ್ತೆ. ಅಳ್ಬೇಡ. ಯಜಮ್ಮ, ಆದ್ದಾಯ್ತು ಮರ್ರೆ, ಎಂತ ಮಾಡೋಕತ್ ಹೇಳಿ. ಪೊಲೀಸಾಗಿ ನನ್ನ ಕೈಲೇ ಎಂಥದ್ದು ಮಾಡೋಕ್ಕಾಗಿಲ್ಲ. ನೀವು ಮರ್ತ್ಬೇಡಿ ಮರ್ರೆ, ನಂಗೆ ಬೇಜಾರತ್ತ. ಅಮ್ಮ ಗಿರಿಜಮ್ಮ, ಏನೋ ಕೋಪದಲ್ಲಿ ಹಾಗೆ ಬೈದಿದ್ದಾನೆ, ಅದನ್ನೇ ನೀನು ಮನಸ್ಸಿಗೆ ಹಚ್ಕೋಬೇಡಮ್ಮ. ಏನದಪ್ಪ ನೀನು? ಮನ್ಸು ಕಚ್ಕೋಬಾರ್ದ? ಮನ್ಸು ಕಚ್ಕೋಬಾರ್ದ? ಯಾಕೆ? ಇನ್ನೊಂದು ಲಕ್ಷ ತಗೊಂಡು ಹಾಳು ಮಾಡ್ಲಿ ಅಂತಾನ? ಅಷ್ಟಿಲ್ದೆ ಹೇಳ್ತಾರ ಹೆಂಗಸರ ಕೈಗೆ ವ್ಯವಹಾರ ಕೊಡಬಾರ್ದು ಅಂತ. ನಾನು ಕೊಟ್ನಲ್ಲ, ಅದಕ್ಕೆ ಕೊಟ್ಟು ಸರಿಯಾಗಿ ಕೈಗೆ. ಗಿರಿ, ಹೇಳ್ತಾ ಇದೀನಿ ಕೇಳು. 1 ಲಕ್ಷ ಹಾಳು ಮಾಡಿದ್ಯಲ್ಲ, ನಿನಗೂ ಆ ಜೂಜಾಡೋ ಗಂಡಸರಿಗೂ ವ್ಯತ್ಯಾಸನೇ ಇಲ್ಲ. ಮಾತನ್ನ ವಾಪಸ್ ತಗೊಳ್ಳಿ. ನನ್ನನ್ನ ಜೂಜಾಡೋರ್ಗೆ ಹೋಲಿಸ್ತಿದ್ದೀರಾ? ಅವ್ರ ಸ್ವಾರ್ಥಕ್ಕೋಸ್ಕರ ಮನೆ ಮಠನೆಲ್ಲ ಮಾರ್ಕೋತಾರೆ. ಹಾಗೆ ಮಾಡಿಲ್ಲ ರೀ. ಮಾಡ್ತಿದ್ದೆ. ನಾನ್ ಕೊಟ್ಟಿದ್ದು ಆಫ್ಟರ್ ಆಲ್ 1 ಲಕ್ಷ ಅಲ್ವಾ? 15-20 ಲಕ್ಷ ಕೊಟ್ಟಿದ್ರೆ ಅದನ್ನು ಮುಳುಗಿಸ್ಬಿಡ್ತಾ ಇದ್ದೆ. ಹೆಣ್ಮಕ್ಳು ಬುದ್ಧಿನೇ ಇತ್ತಲ್ವಾ? ರೀ, ನನಗನ್ರಿ, ಇಡೀ ಹೆಣ್ಕುಲಕ್ಕೆ ಅನ್ಬೇಡಿ. ಹೆಣ್ಣು ಕುಲಕ್ಕೆ ಏನು ಬೈತಾ ಇಲ್ಲ ನಾನು, ನಿನ್ನಂತ ಹೆಂಗಸರಿಗೆ ಬೈತಾ ಇರೋದು. ತಣ್ಣೀರ್ನೆ ಆರಿಸ್ಕೊಂಡು ಕುಡಿಯೋ ಕಾಲ ಇದು. ಹುಲ್ ಮೇಲೆ ಕಾಲಿಟ್ರು ಚುಚ್ಚುತ್ತೆ. ಅದರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಹೆಂಗೆ ಚೀಟಿ ಹಾಕ್ದೆ ನೀನು? ಹೆಂಗ್ ಚೀಟಿ ಹಾಕ್ದೆ? ನಿಮ್ಗೋಸ್ಕರ ರೀ, ನಿಮ್ಗೋಸ್ಕರ. ನೀವ್ ಯಾವಾಗ್ಲೂ ಮನೆ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ, ನಿತ್ಯ ಗಂಡಲ್ಲೂ ಅದನ್ನೇ ಕನ್ವರಿಸ್ತೀರಾ. ನನ್ನಿಂದಾಗಿ ಒಂದ್ ಸ್ವಲ್ಪನಾದ್ರೂ ಹೆಲ್ಪ್ ಆಗ್ಬೋದೇನೋ ಅಂತ ನೀವ್ ಖುಷಿಯಾಗಿರ್ತೀರಾ, ನೀವ್ ಸಮಾಧಾನವಾಗಿರ್ತೀರಾ ಅಂತ ಭಗವಂತನ ಮೇಲೆ ಭಾರ ಹಾಕಿ ಚೀಟಿ ಹಾಕ್ದೆ. ನನಗೇನ್ರಿ ಗೊತ್ತಿತ್ತು ನಾನು ಈ ತರ ಏನ್ ಮಾಡ್ತೀನಿ ಅಂತ? ನನ್ ತಪ್ಪದು ಹೇಳಿ. ಶಿವರೇ, ನೀವು ಸುಮ್ಮನೆ ಬೈದ ಮಾತ್ರಕ್ಕೆ ಹಣ ವಾಪಸ್ ಬರುತ್ತೇನೋ? ಅದಕ್ಕೇನಾದ್ರು ಬೇರೆ ವ್ಯವಸ್ಥೆ ಮಾಡೋಣ. ಲೇ 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 ತಾಳ್ಮೆ ತಗೊಳ್ಳೋ, ಭಗವಂತ ಇದ್ದಾನೆ. ಏನಪ್ಪ ಮಾತಾಡ್ತಾ ಇದೆಯಾ ನೀನು? ತಾಳ್ಮೆ ತಗೋಬೇಕಾ? ನಾನು ದುಡ್ಡು ಮಾತ್ರ ಕಳ್ಕೊಂಡಿಲ್ಲ, ತಾಳ್ಮೆನೂ ಕಳ್ಕೊಂಡಿದ್ದೀನಿ. ಚೀಟಿ ಕೊಟ್ಟೋದು, ಸಂಘದಿಂದ ಸಾಲ ತಗೊಳ್ಳೋದು, ಬರೀ ಇಂಥವೇ ಚಟ ಇವಳಿಗೆ. ಯಾಕೆ ಹೇಳು? 3 ಹೊತ್ತು ಮನೇಲೆ ಕೂತಿರ್ತೀಯಲ್ಲ, ಇನ್ನೇನ್ ಕೆಲಸ ನಿನ್ಗೆ? ಸಾಕು ರೀ, ಸಾಕು. ಮನೇಲೆ ಕೆಲಸ ಮಾಡ್ಕೊಂಡಿರೋ ಹೆಂಡತಿ ಆದ್ರೆ ಅಷ್ಟೊಂದು ಕೇವಲ ನಿನ್ರಿ ನಿಮ್ಗೆ? ಬೆಳಗ್ಗೆ 5 ಗಂಟೆಗೆ ಎದ್ದು ನಿಮ್ಗೆಲ್ಲ ಬೇಯಿಸ್ ಹಾಕಿ ನೀವು ಆಫೀಸ್ಗೆ ಹೋಗೋಷ್ಟೊತ್ತಿಗೆ, ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ತಿಂಡಿ ಬಾಕ್ಸ್ನು ರೆಡಿ ಮಾಡಿ ನಿಮಗೆ ಕೊಟ್ಟು ಕಳಿಸ್ತೀನಲ್ಲ,
ನನ್ ಕೇವಲನೇ ರೀ. ನೀವ್ ಆಫೀಸ್ಗೆ ಹೋದ್ಮೇಲೆ ಮನೆ ಕೆಲ್ಸ ಎಲ್ಲ ಮಾಡಿ ಮಾವನ್ನು ನೋಡ್ಕೊಂಡು ಅಡಿಗೆ ಮಾಡಿಡ್ತೀನಲ್ಲ, ನನ್ ಕೇವಲನೇ ರೀ. ನೀವ್ ಸಂಜೆ ವಾಪಸ್ ಬರೋದ್ರೊಳಗಡೆ ರಾಶಿ ರಾಶಿ ಪಾತ್ರೆ ತೊಳೆದಿಟ್ಟು ಬಟ್ಟೆ ಒಗ್ದು ಮನೆನೆಲ್ಲ ಕ್ಲೀನ್ ಮಾಡಿ ನಿಮ್ಗಳಿಗೆ ಅಂತ ಬಿಸಿ ಬಿಸಿ ಅಡಿಗೆ ಮಾಡಿ ಕೊನೆಯಲ್ಲಿ ನನ್ ತಣ್ಣಗಿರೋದ್ನ ತಿಂತೀನಲ್ಲ, ಕೇವಲನೇ ರೀ, ಕೇವಲನೇ. ನೀವ್ ಅನ್ಕೊಂತಿರೋ ಅಷ್ಟು ಮನೆ ನಡೆಸೋದು ಸುಲಭ ಅಲ್ಲ ರೀ, ಸುಲಭ ಅಲ್ಲ. ಮನೆ ಕೆಲಸ ಮಾಡ್ಕೊಂಡಿರೋ ನೀನು ಎಷ್ಟೇ ಕೊಬ್ಬಲ್ ಮಾತಾಡ್ತೀಯ ನೀನು? 1 ಲಕ್ಷ ಕಳೆದಿದ್ಯಾ ಅನ್ನೋ ಗಿಲ್ಟ್ ಇಲ್ವಾ ನಿನಗೆ? ನಾಚಿಕೆ ಆಗಲ್ವಾ ನಿನಗೆ? ನಿನ್ನನ್ನೇ ಕೇಳ್ತಾ ಇರೋದು, ಗಿಲ್ಟ್ ಆಗಲ್ಲ ನಿನಗೆ? ಗಿಲ್ಟಿ ಯಾಕ್ರೆ ಆಗ್ಬೇಕು? ಇಷ್ಟು ವರ್ಷ ಈ ಮನೆಗೋಸ್ಕರ ನಾನು ದುಡ್ದಿದ್ದೀನಿ. ಅದಕ್ಕೆ ಸಂಬಳ ಅಂತ ಪ್ರತಿ ತಿಂಗಳು 10,000 ಅಂತ ಇಟ್ಕೊಂಡ್ರು 21,60,000 18 ವರ್ಷಕ್ಕಾಗತ್ತೆ. ಇನ್ನು 20,60,000 ನೀವೇ ನನಗ್ ಕೊಡ್ಬೇಕು. ಬೇಕಾದ್ರೆ ಲೆಕ್ಕ ಹಾಕೊಳ್ರಿ. ದುಡಿಯೋ ಗಂಡ್ಸ್ಗೆ ಇಷ್ಟೆಲ್ಲ ಮಾತಾಡ್ತೀಯ ನೀನು? ನಾನು ದುಡಿತೀನಿ ಮನೇಲಿ. ನೀನೇನೆ ದುಡಿಯೋದು? ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಚೌಟಿ ಇಟ್ಕೊಂಡು ಅಲ್ಲಾಡ್ಸೋದು ಇದೇ ದೊಡ್ಡ ಕೆಲ್ಸನಾ? ಅಂಗಡಿಗಳಿಗೆಲ್ಲ ಹೋಗಿ ಚಡ್ಡಿ ಮಾರೋದು ದೊಡ್ಡ ಕೆಲ್ಸನಾ? ಆ ಕೆಲಸ ಮಾಡೋದಕ್ಕೆ ನಾನು ಬೆವರು ಸುರಿಸ್ತೀನಿ. ನಾನ್ ಮನೇಲಿ ಕೆಲಸ ಮಾಡೋದ್ ನೋಡಿದ್ರೆ ತಲೆ ಸುತ್ತ ಬಿದ್ದೋಗ್ತೀರಾ ನೀವು? ಬಿದ್ದೋಗ್ತಾರೆ. ನಾನು ನೋಡ್ಬಿಡ್ತೀನಿ ಅದೇನ್ ಸುತ್ತುತ್ತೆ ಅಂತ. ನಾನು ನೋಡ್ಬಿಡ್ತೀನಿ ಅದೇನ್ ಬೆವ್ತೋಗ್ತೀನಿ ಅಂತ. ಓ, ಚಾಲೆಂಜ್ ಮಾಡ್ತೀಯ? ಚಾಲೆಂಜು ಆಯ್ತು, ನೀನು 1 ವಾರ ಟೈಮ್ ಕೊಡ್ತೀನಿ. ನಾನ್ ಮಾಡೋ ಕೆಲಸಗಳನ್ನ ನೀನ್ ಮಾಡಿ ತೋರ್ಸು. ನೀನು ಗ್ರೇಟ್ ಅಂತ ನಿನ್ ಕಾಲಿಗೆ ಬಿಡ್ತೀನಿ. ನಾನು ಅಷ್ಟೇ ರೀ. ನಾನ್ ಮನೇಲಿ ಕೆಲಸ ಮಾಡೋದನ್ನ ನೀವು 1 ವಾರ ಮಾಡಿ ನೀವೇ ಗ್ರೇಟ್ ಅಂತ ನಾನು ಕಾಲಿಗೆ ಬೀಳ್ತೀನಿ. ಲಕ್ಷ ಕಡಿಯೋದಲ್ದೆ ಚಾಲೆಂಜ್ ಮಾಡ್ತೀಯ? ಚಾಲೆಂಜು ನೋಡೋಣ. ಆಯ್ತು, ನೋಡೋಣ. ಗಿರಿಜಾ, ಶಿವು, ಅಯ್ಯೋ ದೇವರೇ, ನಮ್ಗೆ ಯಾಕಪ್ಪ ಇಷ್ಟೊಂದು ಸಂಕಷ್ಟ ಕೊಡ್ತಿದ್ಯಾ? 1 ವಾರ ರಜಾ ಸರ್. ರಜಾ ಕೇಳಕ್ ಎಷ್ಟೇ ಧೈರ್ಯ ನಿನ್ಗೆ? ರಜಾ ಕೇಳಕ್ ಧೈರ್ಯ ಯಾಕೆ ಸರ್ ಬೇಕು? ರಜಾ ಇದ್ರೆ ಸಾಕಲ್ವಾ? ನನ್ನ ಅಕೌಂಟಲ್ಲಿ ಇನ್ನು 27 ಡೇಸ್ ರಜಾ ಇದೆ ಸರ್. ಹಾಗಾದ್ರೆ ಒಟ್ಟಿಗೆ ಹಾಕ್ಬಿಡು. ರಜಾ ಹಾಕಿ ನನ್ನ ಕಣ್ಣು ಕಾಣದಾಗ ಹೋಗ್ಬಿಡು. ನಿನ್ ತಲೆನೋವು ತಪ್ಪುತ್ತೆ ನಂಗೆ. ಸರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್ ಸರ್. ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ ಅನ್ನೋದು ಚೂಯಿಂಗಮ್ ಇದ್ದಂಗೆ, ಅಗಿಬೇಕು ಉಗಿಬೇಕು ಹೋಗ್ತಾ ಇರ್ಬೇಕು. ನನಗಿಂತ ಪ್ರಾಬ್ಲಮ್ ಏನೇ ನಿನ್ಗೆ? ಸರ್ ಅವ್ರವ್ರ ಭಾರ ಅವ್ರವ್ರಿಗೆ ದೊಡ್ಡದಲ್ವಾ ಸರ್? ಎದುರುತ್ರ ಕೊಡ್ತೀಯ ನಾನ್ಸೆನ್ಸ್. ನೀನ್ ರಜಾ ಹಾಕಿದ್ರೆ ನಿನ್ ಕೆಲಸ ಯಾವನೇ ಮಾಡ್ತಾನೆ ಇಲ್ಲಿ. ರಜಾ ಕೊಡಲ್ಲ, ನೀನೇ ಇರ್ಬೇಕು. ಏನ್ ಸರ್ ಯಾವಾಗ್ಲೂ ನನ್ನ ಯೂಸ್ಲೆಸ್ ಅಂತ ಬೈತೀರಾ, ಈಗ ನೀನೇ ಬೇಕು ಅಂತಿದ್ದೀರಾ? ಇದೆಲ್ಲ ಮಾತಾಡೋದು ಕಲ್ತಿದ್ಯಾ ನೀನು? ರೂಲ್ಸ್ ಮಾತಾಡ್ತೀಯ? ರೂಲ್ಸ್ ಕೊಡಲ್ಲ ಅಂದ್ರೆ ಏನೇ ಮಾಡ್ಕೋತೀಯ ನೀನು? ಡಮಾರ್ ಅಂತ ಶೂಟ್ ಮಾಡ್ತೀಯ? ಇಲ್ಲ ಸರ್, ಡಮಾರ್ ಅಂತ ನಿಮ್ ಕಾಲಿಗೆ ಬೀಳ್ತೀನಿ. ಟೇಬಲ್ ಅಡ್ಡ ಇದೆ ಅಂತ ಸುಮ್ಮನೆ ಇದ್ದೀನಿ. ಇಷ್ಟಾದ್ರೂ ಭಯ ಭಕ್ತಿ ಇದೆಯಲ್ಲ, ಸಾಕು. ರಜಾ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್. ನಿನ್ ಕೆಲ್ಸಕ್ಕೆ ಬೇರೆ ಯಾರನ್ನಾದ್ರೂ ಅರೇಂಜ್ ಮಾಡ್ಬಿಟ್ಟು ಹೋಗ್ಬೇಕು. ಅದಕ್ಕೂ ಅರೇಂಜ್ ಆಗಿದೆ ಸರ್. ನನ್ನ ಪರವಾಗಿ ನನ್ನ ಹೆಂಡತಿ ಬರ್ತಾಳೆ ಸರ್. 1 ವಾರ ನನ್ನ ಕೆಲಸನ ಅವಳು ಮಾಡ್ತಾಳೆ ಸರ್. ಇದೇನ್ ಆಫೀಸ ಆಸ್ಪತ್ರೆನ? ಪೇಷಂಟ್ಗೆ ಅವ್ರು ಇಲ್ಲ ಅಂದ್ರೆ ಇವ್ರು ನೋಡ್ಕೋತಾರೆ ಏನಕ್ಕೆ? ಸರ್ ಶಿ ಇಸ್ ಆಲ್ಸೋ ಎಜುಕೇಟೆಡ್ ಮಮ್ಮಿ. ಇಂಗ್ಲಿಷ್ ಸ್ವಲ್ಪ ಕಮ್ಮಿ, ಬಟ್ ಮ್ಯಾನೇಜ್ ಮಾಡ್ತಾಳೆ ಸರ್. ಸರ್ ಪರಿಸ್ಥಿತಿ ಆಗಿದೆ ಸರ್, ಅದಕ್ಕೆ ನಿಮ್ಮ ಹತ್ರ ಬಂದು ಕೇಳ್ತಾ ಇದೀನಿ ಸರ್. ಇಲ್ಲಾಂದ್ರೆ ನಾನು 100% ಕೇಳ್ತಾ ಇರಲಿಲ್ಲ ಸರ್. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ ಸರ್. ಕೈಂಡ್ಲಿ ಸರ್, ಪ್ಲೀಸ್ ಸರ್. ಸ್ಟಾಪ್ ಇಟ್ ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನೀನು ಮುಖ ನೋಡೋದಕ್ಕಿಂತ ನಿನ್ನ ಹೆಂಡತಿ ಕೆಲಸ ಕೊಟ್ಟು ನಿನ್ನ ಮನೇಲಿ ಇರ್ಸೋದೆ ವಾಸಿ. ಸರಿ, ರಜಾ ಕೊಡ್ತೀನಿ. ಅದೇನ್ ಪ್ರೊಸೀಜರ್ ಇದೆಯೋ ಹೋಗಿ ಮುಗಿಸೋ. ಇನ್ನೊಂದು ವಾರ ಈ ರೋಡಲ್ಲಿ ಕಾಣಿಸ್ಕೊಡ್ತೀನಿ, ಗೊತ್ತಾಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೆರಿ ಕೈಂಡ್ ಆಫ್ ಯು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಯುವರ್ ಫೇತ್ಫುಲಿ ಶಿವಪ್ರಸಾದ್. ರಾಜಾ ಚಡ್ಡಿಗಳು ಮತ್ತು ಬನಿಯನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು. ನೀನೀಗ ಹೊರಗೆ ಹೋಗ್ಬೋದು. ಥ್ಯಾಂಕ್ ಯು ಸರ್. ಹಾ ಮೆಹತಾ ಬಾಯ್, ಅದನ್ನೇ ಹೇಳ್ತಾ ಇದ್ದೀನಿ. ಇನ್ನೊಂದು 2 ವಾರ ನಾನು ರಜಾ. ನನ್ನ ಕೆಲಸನ ಇನ್ನೊಬ್ರು ನೋಡ್ಕೋತಾರೆ. ನಿಮ್ಗೇನಾದ್ರು ಎಮರ್ಜೆನ್ಸಿ ಇದ್ರೆ ಬಾಬುಗೆ ಅಥವಾ ಬಾಸ್ಕಿಗೆ ಕಾಲ್ ಮಾಡಿ. ಓಕೆ, ಶುಕ್ರಿಯಾ. ಹಾ, ಪ್ರದೀಪ್ ಟೆಕ್ಸ್ಟೈಲ್ಸ್. ಹಲೋ ಪ್ರದೀಪ್ ಅಣ್ಣ, ನೇನು ವಿಷಯ ಇಷ್ಟೇ. ಇನ್ನೊಂದು 2 ವೀಕ್ಸು ನೇನು ರಜಾ.
ఓకే అన్న సరే అన్న నేనున్నానన్నా ಬಾಯ್ ಅಣ್ಣ ಅಪ್ಪ ಎಲ್ರಿಗೂ ಕಾಲ್ ಮಾಡಾಯ್ತು ಇನ್ನೇನಿದ್ರು ಒಂದು ವಾರ ಮನೇಲಿದ್ದು ಚಾಲೆಂಜಲ್ಲಿ ಗೆಲ್ಲೋದೆ ಆಗ ಇಡೀ ದೇಶದ ಗಂಡಂದಿರ ಸಂಘ ನನಗೆ ಒಂದು ಪಟ್ಟ ಕೊಡ್ತಾರೆ ಚಾಲೆಂಜಿಂಗ್ ಪ್ರಿನ್ಸ್ ಅಂತ ಚಾಲೆಂಜಿಂಗ್ ಪ್ರಿನ್ಸ್ ಅವರಿಗೆ ನಮೋ ನಮಃ. ಭಗವಂತ ಆಹಾ ನೀನೇ ನನ್ನನ್ನ ಚಾಲೆಂಜಿಂಗ್ ಪ್ರಿನ್ಸ್ ಅಂತ ಒಪ್ಕೊಂಡ್ಮೇಲೆ ನಾನು ಈ ಚಾಲೆಂಜ್ ಅಲ್ಲಿ 100% ಗೆಲ್ತೀನಿ. ದಾಂಪತ್ಯದಲ್ಲಿ ಸೋಲು ಗೆಲುವಿಗೆ ಸ್ಥಾನನೇ ಇಲ್ವಲ್ಲ ಶಿವಪ್ರಸಾದ್. ಹಾಗಂತ ಹೆಂಡತಿ ಗೆಲ್ತಾನೆ ಇರ್ಬೇಕು, ಗಂಡ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಹೆಂಡತಿ ಅಂದ್ರೆ ಯಾರು? ವಾಟ್ ಕ್ವಶನ್ ಯು ಆರ್ ಆಸ್ಕಿಂಗ್? ಹೆಂಡತಿ ಅಂದ್ರೆ ವೈಫು, ಬೀವಿ, ಮರದಿ, ಅರ್ಧಾಂಗಿ, ಪೊಂಡಾಟಿ, ಧರ್ಮಪತ್ನಿ ಅಷ್ಟೇ. ಕೊನೆಯದಾಗಿ ಏನಂದೆ? ಧರ್ಮಪತ್ನಿ. ಧರ್ಮವಾಗಿ ಕೈ ಹಿಡಿಯುವಾಗ ಪುರೋಹಿತರು ಏನ್ ಹೇಳ್ತಿರ್ತಾರೆ ಅನ್ನೋದು ನೆನಪಿದೆಯಾ? ಹಾ ನೆನಪಿದೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ. ಅದರ ಅರ್ಥ ಏನು ಅಂತ ಗೊತ್ತಾ? ಧರ್ಮದಲ್ಲೇ ಆಗ್ಲಿ, ವ್ಯವಹಾರದಲ್ಲೇ ಆಗ್ಲಿ, ಕಾಮನೆಗಳಲ್ಲೇ ಆಗ್ಲಿ ನಾನು ನಿನಗೆ ಸಹಭಾಗವನ್ನು ಕೊಡುತ್ತೇನೆ, ಸಮಭಾಗವನ್ನು ನೀಡುತ್ತೇನೆ ಅಂತ ಅರ್ಥ. ಹಾಗಿದ್ಮೇಲೆ ಹೆಂಡತಿ ಗೆಲುವು ನಿನ್ ಗೆಲುವು ಯಾಕಾಗಲ್ಲ? ಹಾ ಸರಿ, ನಾವೇನೋ ಮಂತ್ರ ಹೇಳಿ ಮದುವೆ ಆಗಿದ್ದೀವಿ. ಅದೇ ನಮ್ಮ ಇಸ್ಮಾಯಿಲ್ ಬೈ ಕುಬೂಲ್ ಹೇ ಅಂತ ಹೇಳಿ ಮದುವೆ ಆಗೋರೆ, ಅವ್ರಿಗೇನ್ ಹೇಳ್ತೀಯಾ? ಕುಬೂಲ್ ಹೇ ಅಂದ್ರೆ ಏನು ಶಿವಪ್ರಸಾದ್? ನನಗೆ ಸಮ್ಮತಿ ಇದೆ, ನನಗೆ ಒಪ್ಪಿಗೆ ಇದೆ ಅಂತ ಅರ್ಥ. ಹಾಗಿದ್ಮೇಲೆ ಹೆಂಡತಿ ಗೆಲುವಲ್ಲೂ ಸೋಲಲ್ಲೂ ಒಪ್ಪಿಗೆ ಇರಲೇಬೇಕಲ್ವಾ? ಸುಮ್ಮನೆ ಇರು ಭಗವಂತ, ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಬೇಡ. ನಿನ್ಗೇನು ಕೈಲಾಸದಲ್ಲಿ ನಿನ್ ಮಾತು ನಡೆಯುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯ. ಆದ್ರೆ ನಮ್ಮ ಭೂಲೋಕದಲ್ಲಿ ಹೆಂಡ್ತಿರು ಮಾತೇ ಕೇಳಲ್ಲ. ಏನೋ ಮನೆ ನಡ್ಸೋದು, ದೇಶ ನಡ್ಸೋದು ಅನ್ನೋ ತರ ಬಿಲ್ಡಪ್ ಕೊಡ್ತಾರೆ. ಈ ಹೆಂಡ್ತಿರಿದಾರಲ್ಲ ಭಗವಂತ, ಅವ್ರ ಹತ್ರ ಒಂದು ಮಾತಾಡಿದ್ರೆ ಹೆಚ್ಚು, ಮಾತಾಡ್ಲಿಲ್ಲ ಅಂದ್ರೆ ಕಮ್ಮಿ. ಸುಮ್ನೆ ಇದ್ರೆ ಯಾಕ್ರೆ ಸುಮ್ನೆ ಇದ್ದೀರಾ ಅಂತಾರೆ. ಏನಾದ್ರೂ ಮಾತಾಡಿದ್ರೆ ಬರೀ ಮಾತೇ ಆಗೋಯ್ತು ನಿಮ್ದು ಅಂತಾರೆ. ಮನೆಗೆ ಯಾರಾದ್ರೂ ಬಂದ್ರೆ ಸ್ವಲ್ಪ ನಗ್ನಗ್ತಾ ಮಾತಾಡ್ತೀವಪ್ಪ ಅಷ್ಟೇ. ಮನೆಗೆ ಬಂದವ್ರ ಹತ್ರ ಎಲ್ಲ ಕಿಸ್ಕೊಂಡು ಮಾತಾಡಕ್ಕಾಗತ್ತೆ, ನಮ್ಮ ಹತ್ರ ನಗ್ನಗ್ತಾ ಇರಕ್ಕಾಗಲ್ವಾ ಅಂತಾರೆ. ಹಾಳಾಗೋಗ್ಲಿ ಅಂತ ಏನೋ ಹೆಂಡತಿಗೆ ಕಾಲು ಹೇಳ್ಕೊಂಡು ಜೋಕ್ ಮಾಡ್ತೀವಪ್ಪ ಅಷ್ಟೇ. ಓ ನಮ್ಮನ್ನ ನೋಡಿದ್ರೆ ನಿಮ್ಗೆ ಜೋಕ್ ಮಾಡ್ಬೇಕು ಅನ್ಸುತ್ತಾ? ನಾವೇ ನಿಮ್ಗೆ ಕಾಮಿಡಿ ಪೀಸ್ ತರ ಕಾಣಿಸ್ತಾ ಇದೀವ ಅಂತಾರೆ. ಅಮ್ಮನ ಹತ್ರ ಮಾತಾಡಿದ್ರೆ ಅಂತೂ ಮುಗ್ದೇ ಹೋಯ್ತು, ಮೈ ಮೇಲೆ ದೆವ್ವ ಬಂದವ್ರ ತರ ಆಡ್ತಾರೆ. ಇದೆಲ್ಲ ಯಾಕೆ ಬೇಕಪ್ಪ ಅಂತ ಬಾಯಿ ಮುಚ್ಕೊಂಡಿದ್ರೆ ನಮ್ಮಮ್ಮನ ಹತ್ರ ಮಾತಾಡಕ್ಕೆ ಏನ್ರಿ ರೋಗ ನಿಮ್ಗೆ ಅಂತಾರೆ. ತಮ್ಮ ಮಕ್ಕಳನ್ನ ತಾವೇ ಕಂಟ್ರೋಲ್ ಮಾಡ್ಬೇಕು ಅನ್ಕೋತಾರೆ. ಅದೇ ನಮ್ಮಮ್ಮ ನಮ್ಮನ್ನ ಕಂಟ್ರೋಲ್ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ. ಉರಿ ಉರಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟ ಪಟ್ಕೊಂಡು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀವ, ಬಾಗ್ಲಲ್ಲಿ ನಿಂತ್ಕೊಂಡು ಈ ಅಂತ ಒಂದ್ ಸ್ಮೈಲ್ ಮಾಡ್ತಾರ. ಆಗ್ಲೇ ಶುರು. ಯಾಕ್ರೆ ಮಕ ಓದಿಸ್ಕೊಂಡಿದ್ದೀರಾ? ಏನ್ರಿ ದೊಡ್ಡ ರೋಗ ನಿಮ್ಗೆ? ಎಷ್ಟೊತ್ತಿಗ್ರಿ ಮನೆಗೆ ಬರೋದು? ಈ ತರ ಪ್ರಶ್ನೆಗಳು ಸುರಿಬಳೆ. ಒಬ್ಬ ಗಂಡಸಾಗಿ ನೀನೇ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನಿನಗೆ ಈ ಸಮಸ್ಯೆ ಇದೆಯಾ ಅಥವಾ ಇರಬೇಕು ಅನ್ನೋ ಆಸೆ? ಅಯ್ಯೋ ಪುಣ್ಯಕ್ಕೆ ನನಗ ಆ ತರ ಸಮಸ್ಯೆ ಏನೂ ಇಲ್ಲ ಭಗವಂತ. ಇನ್ ಜನರಲ್ ಆಗಿ ಹೇಳ್ದೆ ಅಷ್ಟೇ. ಮತ್ ನಿಮ್ಮಲ್ಲಿ ಸಮಸ್ಯೆ ಏನು? ಚಾಲೆಂಜು ಭಗವಂತ, ಚಾಲೆಂಜು. 1 ಲಕ್ಷ ಹೊಗೆ ಹಾಕ್ಸ್ಬಿಟ್ಲು. ಯಾಕೆ ಹೀಗ್ ಮಾಡಿದೆ ಅಂತ ಕೇಳಿದ್ರೆ ನನ್ ಮೇಲೆ ಚಾಲೆಂಜ್ ಮಾಡ್ತಾಳೆ. ನಾನ್ ಸುಮ್ನೆ ಬಿಡ್ತೀನಾ? ನಾನು ಹಾಕಿದೀನಿ ಚಾಲೆಂಜ್. ಹೊರಗಡೆ ಹೋಗಿ ದುಡಿಲಿ, ಗೊತ್ತಾಗುತ್ತೆ. ನೀನು ಮನೇಲಿ ದುಡಿಬೇಕಲ್ವಾ? ಮೀನಿಗೆ ಈಜೋದ್ ಕಷ್ಟನ? ಹಕ್ಕಿಗೆ ಹಾರೋದ್ ಕಷ್ಟನ? ಚೀತಾಗೆ ಓಡೋದ್ ಕಷ್ಟನ? ನಿಜ, ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ರೆ ತುಂಬಾ ಸುಲಭ. ಆದ್ರೆ ನಿನ್ ಕೆಲ್ಸ ಮನೇಲಿ ಕೆಲಸ ಮಾಡೋದು ಅಲ್ವಲ್ಲ ಶಿವಪ್ರಸಾದ್. ಮಾಡ್ತೀನಿ ಭಗವಂತ, ಮನೆ ಕೆಲಸ ಮಾಡೇ ಮಾಡ್ತೀನಿ. ನಾನೇನು ಅಂತ ಪ್ರೂವ್ ಮಾಡ್ತೀನಿ. ಶಿವಪ್ರಸಾದ್, ರಕ್ತ ಸಂಬಂಧ ಇಲ್ಲದೆ ಇದ್ರು ನಿನಗಾಗಿ ಸ್ಪಂದಿಸೋದು ಎರಡೇ ಜೀವ. ಒಬ್ಬ ಸ್ನೇಹಿತ, ಇನ್ನೊಬ್ಳು ಮಡದಿ ಮಿಡಿಯುವುದು ನಿನಗಾಗ, ಮಡದಿ ಮಡಿಯುವುದು ನಿನಗಾಗ. ತುತ್ತು ಕೊಟ್ಟ ತವರನ್ನ ಬಿಟ್ಟು ಗಂಟು ಕಟ್ಟಿರೋ ನಿನಗೋಸ್ಕರ ಗಂಟು ಮೂಟೆ ಕಟ್ಕೊಂಡು ಬಂದಾಗ ಅದು ಹೆಣ್ಣಿನ ಮೊದಲ ಸೋಲು. ತನ್ನ ಸೌಂದರ್ಯನ ನಿನ್ನ ವಂಶದ ಕುಡಿಗಾಗಿ ಮೀಸಲಿಡ್ತಾಳೆ, ಅದು ಎರಡನೇ ಸೋಲು. ತನ್ನ ಸಮಯವನ್ನೆಲ್ಲ ನಿನ್ ಮನೆಗಾಗಿ ಮೀಸಲಿಡ್ತಾಳಲ್ಲ, ಅದು ಅವಳ ಮೂರನೇ ಸೋಲು. ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ನಿನಗಾಗಿ ತ್ಯಾಗ ಮಾಡ್ತಾಳೆ, ಅದು 4ನೇ ಸೋಲು. ತಾನು ಹಸುವಲ್ಲಿದ್ರು
ನಿಮ್ ಹಸುವನ್ನೆಲ್ಲ ನೀಗಿಸ್ತಾಳಲ್ಲ, ಅದು 5ನೇ ಸೋಲು. ಅವಳು ಕೈಲಾಗದೆ ಸೋತಿದ್ದ, ಗೆಲ್ಲೋ ಸಾಮರ್ಥ್ಯ ಇದ್ರು ಅವಳು ಸೋತಿದ್ದು ಪ್ರೀತಿಗಾಗಿ. ಹೆಂಡತಿ ಸೋತ್ ಗೆದ್ದವಳು, ಅವಳಿಗೆ ಈ ಸೋಲೆಲ್ಲ ಒಂದು ಲೆಕ್ಕನ. ಭಗವಂತ, ನೀನು KV ಜಯರಾಮ್ ಅವರ ಮಹಿಳೆಯರ ಮನ ಮಿಡಿಯೋ ಚಿತ್ರಗಳನ್ನ ಸಿಕ್ಕಾಪಟ್ಟೆ ನೋಡಿದ್ಯಾ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ. ಅದೆಲ್ಲ ನನಗೆ ಬೇಡ ಭಗವಂತ. ಒಟ್ಟಿನಲ್ಲಿ ನಾನು ಈ ಚಾಲೆಂಜ್ ಅಲ್ಲಿ ಗೆಲ್ಲಬೇಕು, ಅದಕ್ಕೆ ನಿನ್ನ ಆಶೀರ್ವಾದ ಬೇಕು. ಗೊತ್ತಾ ಭಗವಂತ? ಓ, ನೀನು ಲೇಡೀಸ್ ಪರನಾ? ಇರ್ಲಿ, ನಾನೇನು ಅಂತ ತೋರಿಸ್ತೀನಿ. ಈ ಚಾಲೆಂಜ್ ಅಲ್ಲಿ ಗೆದ್ದೆ ಗೆಲ್ತೀನಿ. ಅಪ್ಪ ಅಮ್ಮ ಇನ್ನೊಂದ್ಸಲ ಯೋಚನೆ ಮಾಡಿ, ಇದೆಲ್ಲ ಬೇಕಾ? ಅಪ್ಪ ಇದೇ ಬೇಕು, ಇದೊಂಥರ ಚೆನ್ನಾಗಿದೆ, ನೀವಿಬ್ರು ಇದನ್ನೇ ಮಾಡಿ. ಮುಚ್ಚವೆ, ಎಲ್ಲ ನಿಮ್ಮ ಅಪ್ಪನ ಬುದ್ಧಿತಾರೆ. ನನ್ನ ಮಗ ನನ್ನ ತರನೇ ಇರ್ತಾನೆ. ಆದ್ರೆ ಪ್ರಾಣಿ ಹಾಗಲ್ಲ. ಅವಳಿಗೆ ಕಷ್ಟ ಅಂದ್ರೇನು, ಸುಖ ಅಂದ್ರೇನು ಅಂತ ಎಲ್ಲ ಅರ್ಥ ಆಗತ್ತೆ. ಯಾಕೆ ಅಂದ್ರೆ ಅವಳು ಬುದ್ಧಿ ಕಲ್ಸಿರೋದು ನಾನು. ಅಮ್ಮ ಪ್ಲೀಸ್, ಒಳ್ಳೆ ಬುದ್ಧಿ ಇದ್ರೆ ನಾನ್ ಬುದ್ಧಿ ಕಲ್ಸಿರೋದು ನನ್ ಮಗಳು ಅಂತೀರಾ. ಅಕಸ್ಮಾತ್ ಕೆಟ್ಟ ಬುದ್ಧಿ ಇದ್ರೆ ನೀನ್ ಅಪ್ಪನ ಮೇಲೆ ಹಾಕೋದು, ಅಪ್ಪ ನಿನ್ ಮೇಲೆ ಹಾಕೋದು. ನಂಗೂ ಕೇಳಿ ಕೇಳಿ ಸಾಕಾಗೋಗಿದೆ. ನಾವಿಬ್ರು ನಿಮ್ ಮಕ್ಳೇ. ನಾನ್ ಮಾತ್ರ ನಮ್ಮ ಅಪ್ಪನ ಮಗ. ಮುಚ್ಚೋ ಬಾಯಿ, ನಮ್ಗಿಬ್ರು ಬೇಕು. ನೋಡಿದ್ರೆ ನೀವಿಬ್ಬರು ಜಗಳದಿಂದ ಮಕ್ಕಳ ಮೇಲೆ ಏನ್ ಪರಿಣಾಮ ಬೀರ್ತಿದೆ ಅಂತ. ಅವ್ರಿಗೂ ಗೊತ್ತಾಗ್ಲಿ ಬಿಡು. ಅಪ್ಪ ಆಫೀಸಲ್ಲಿ ಎಷ್ಟು ಕಷ್ಟ ಪಡ್ತಾನೆ, ಅಮ್ಮ ಮನೇಲಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾಳೆ ಅಂತ. ಅಪ್ಪ ನೀನ್ ಶುರು ಹಚ್ಕೊಳಪ್ಪ. ಸರಿನಪ್ಪ, ಆಯ್ತು. ಶ್ರೀ ಶಿವಪ್ರಸಾದ್ ಆಗಿರುವ ನಾನು. ಮಾವ, ನೀವು ವಿಶ್ವನಾಥ್ ಅವರಲ್ವಾ? ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ಅಯ್ಯೋ, ಅಗ್ರಿಮೆಂಟ್ ಅಲ್ಲಿ ಇರೋದು ಓದ್ತಿದ್ದೇನಮ್ಮ. ಅಷ್ಟಿಲ್ದೆ ಹೇಳ್ತಾರ ಹೆಂಡ್ತಿರಿಗೆ ಕಾಮನ್ ಸೆನ್ಸ್ ಇರಲ್ಲ ಅಂತ. ನಿಮಗೆ ಕಾಮನ್ ಆಗಿ ಸೆನ್ಸ್ ಇರಲ್ವೇ? ಆದ್ರೆ ನಾವು 1 ಲಕ್ಷ ಕಳೆಯುವಂತ ಕೆಲಸಗಳು ಮಾಡಲ್ವೇ? ಪದೇ ಪದೇ ನನಗೆ ಅದನ್ನೇ ಹೇಳ್ಬೇಡ್ರಿ ನೀವು. ಏನ್ ಹೇಳೋದು? ಬರ್ತಾರೆ, ಪೂರ್ತಿ ಓದ್ಬಿಡ್ತೀನಿ, ಆಮೇಲೆ ಜಗಳ ಕಾಯ್ಕೊಳ್ಳಿ. ಶಿವಪ್ರಸಾದ್ ಆಗಿರುವ ನಾನು ರಾಜಾ ಚಡ್ಡಿಗಳು ಮತ್ತು ಬನಿಯನ್ಗಳು ಇದನ್ನು ಹೊರಗೂ ಹಾಕಿಕೊಳ್ಳಬಹುದು. ಹಾಗೂ ಶ್ರೀಮತಿ ಗಿರಿಜಾ ಶಿವಪ್ರಸಾದ್ ಆಗಿರುವ ನಾನು ಇಬ್ಬರು ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಇಂದಿನಿಂದ 1 ವಾರದವರೆಗೆ ನಮ್ಮ ಕೆಲಸಗಳನ್ನು ಅದಲು ಬದಲು ಮಾಡಿಕೊಂಡು, ಅಂದರೆ ಗಂಡ ಮನೆಯಲ್ಲಿದ್ದು ಮನೆ ಕೆಲಸವನ್ನು ಮಾಡುವುದು, ಹೆಂಡತಿ ಆಫೀಸ್ ಕೆಲಸವನ್ನು ಮಾಡುವುದು. ಈ 2 ಕೆಲಸದಲ್ಲಿ ಯಾರು ಒಂದೇ ಒಂದು ಸಣ್ಣ ತಪ್ಪು ಮಾಡದೆ ಯಶಸ್ವಿಯಾಗುತ್ತಾರೋ ಅವರಿಗೆ ಶರಣಾಗಿ ಸೋಲೊಪ್ಪಿಕೊಳ್ಳುತ್ತೇನೆ. ಹಾಗೂ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಶಸ್ವಿಯಾದವರೇ ಗ್ರೇಟ್ ಎಂದು ಒಪ್ಪಿಕೊಳ್ಳತಕ್ಕದ್ದು. ಗೆದ್ದವರ ವ್ಯವಹಾರದಲ್ಲಿ ತಲೆ ಹಾಕದೆ ಅವರು ಹೇಳಿದಂತೆ ಕೇಳಿಕೊಂಡು ಹೋಗುತ್ತೇನೆ ಎಂದು ಈ ಮೂಲಕ ಒಪ್ಪಿಕೊಳ್ಳುತ್ತಿದ್ದೇವೆ. ಇದು ಮ್ಯಾಟ್ರು. ಇದಕ್ಕೆ ನಿಮ್ಮಿಬ್ಬರಿಗೂ ಒಪ್ಪಿಗೆ ಇದೆಯಾ? ಒಪ್ಗೆ. ಆದ್ರೆ ಒಂದ್ ಕಂಡೀಷನ್ ಮಾವ, ಇವ್ರೇನಾದ್ರೂ ಈ ಚಾಲೆಂಜ್ ಅಲ್ಲಿ ಸೋತ್ರೆ ಇವ್ರ ಹೆಸರು ಜೊತೆ ನನ್ನ ಹೆಸರನ್ನ ಇವ್ರು ಸೇರಿಸ್ಕೋಬೇಕು. ಶಿವಪ್ರಸಾದ್ ಗಿರಿಜಾ ಅಂತ. ಅದ್ಯಾಕೋ? ರೇ, ಅವಳು ಮದುವೆ ಆದ್ಮೇಲೆ ಅವಳ ಹೆಸರು ಜೊತೆ ನಿನ್ನ ಹೆಸರು ಇಟ್ಕೊಳ್ಳಿಲ್ವೇನಾ? ಇದು ಹಾಗೇನೆ, ನೀನು ಸೋತ್ರೆ ಅವಳ ಹೆಸರನ್ನು ನಿನ್ನ ಹೆಸರು ಜೊತೆ ಇಟ್ಕೋಬೇಕು. ಆಮೇಲೆ ವೋಟರ್ ID, ಆಧಾರ್ ಕಾರ್ಡಲ್ಲೂ ನಿನ್ನ ಹೆಸರು ಚೇಂಜ್ ಆಗಬೇಕು. ಸೋಲೋದೇ ಇಲ್ಲ ಅಂದಮೇಲೆ ಇದೆಲ್ಲ ಒಂದು ಲೆಕ್ಕನ? ಓಕೆ ಡನ್. ಹಾಗಂತ ಸೈನ್ ಮಾಡು. ನೋಡ್ತಾ ಇರಿ, ಇನ್ಮೇಲೆ ಈ ಮನೆನ ಲಂಡನ್ ಪ್ಯಾಲೇಸ್ ತರ ಮಾಡ್ತೀನಿ. ಗಂಡಂದ್ರು ಬೆಸ್ಟ್, ಹೆಂಡ್ತಿರು ವೇಸ್ಟ್ ಅಂತ ಪ್ರೂವ್ ಮಾಡ್ತೀನಿ. ಮಾವ, ರಾಜ ಚಡ್ಡಿಗಳು ಮತ್ತು ಬನ್ಯಾನ್ಗಳು ಇದನ್ನ ನೀವು ಹೊರಗೂ ಹಾಕೋಬಹುದು ಅಂತ ಘಂಟಾ ಘೋಷವಾಗಿ ಹೇಳ್ತಾ ಗಲ್ಲಿಯಿಂದ ದಿಲ್ಲಿವರೆಗೂ ಚಡ್ಡಿಗಳನ್ನ ಮಾರಿ ಬಿಸಾಕ್ತಾ ಇರ್ತೀನಿ. ಅಮ್ಮ, ದೇವ್ರ ಮನೆಯಿಂದ ಗಂಟೆ ತರ್ಲಾ? ಯಾಕೋ? ಅದೇ ಗಂಟೆ ಘೋಷವಾಗಿ ಮಾಡ್ತೀನಿ ಅಂದಲ್ಲ, ಅದಕ್ಕೆ ಗಂಟೆ ಅಲ್ಲ ಆಡ್ಸ್ಕೊಂಡು ನಿನ್ ಹಿಂದೆ ಬರ್ತೀನಿ ನಡಿ. ಸುಮ್ಮನೆ ನಿಂತ್ಕೊಳ. ಮಾವ, ಅಮ್ಮ, ಅಶ್ವಥ್, ನೋ,
ಅವರು ನಮ್ಮಪ್ಪ ಫಸ್ಟ್ ನನಗೆ ಆಶೀರ್ವಾದ ಮಾಡ್ಬೇಕು ಅವ್ರು ನನಗೆ ಆಶೀರ್ವಾದ ಮಾಡ್ತಾರೆ. ಏಯ್ ನಮ್ಮಪ್ಪ ನನಗೆ ಆಶೀರ್ವಾದ ಮಾಡ್ಬೇಕು. ನಮ್ಮಪ್ಪ ನಮ್ಮಪ್ಪ ಅಮ್ಮ ಇದು ಅಪ್ಪ ಮೊದಲೇ ಕಾಲು ನೋವ್ತಾ ಇದೆ ನೋಡು, ಇಬ್ರು ಜಗಳ ಮಾಡಬೇಡಿ, ಇಬ್ರಿಗೂ ಒಂದೊಂದು ಕಾಲು ಕೊಡ್ತೀನಿ. ಸದ್ಯ ನನ್ನ ಕಾಲು ನೋಯ್ತಾ ಇತ್ತು ಬಿಟ್ರು. ಭಗವಂತ, ನಾಳೆಯಿಂದ ಈ ಮನೇಲಿ ಏನೇನು ಕಾದಿದೆಯೋ